ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾ ನಾಗೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ. ಇವತ್ತು ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಕೇಳಿ. ಇವತ್ತು ನಾವು ಹಲಸಿನಕಾಯಿ ಕಬಾಬ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಹಲಸಿನಕಾಯಿ ಕಬಾಬ್ ಅಂದಮೇಲೆ ಹಲಸಿನಕಾಯಿ ಇರಲೇಬೇಕು. ಶೂಟಿಂಗ್ ಹೋದಾಗ ಹಲಸಿನಕಾಯಿ ಒಬ್ರು ತೋಟದಲ್ಲಿ ಕೇಳಿದ್ವಿ, ಪಾಪ ಧಾರಾಳವಾಗಿ ಕೊಯ್ಕೊಂಡು ಹೋಗ್ರಿ ಅಂದ್ರು, ತಗೊಂಡ್ ಬಂದಿದ್ವಿ. ಇದು ದೊಡ್ಡ ಕೆಲಸ ಅಂದ್ರೆ ಅದನ್ನ ಹೆಚ್ಚಿ ಮೇಣ ತೆಕ್ಕೊಳ್ಳೋದು. ನಾನಿಲ್ಲಿ ಈ ತರ ತೆಕ್ಕೊಂಡು ನೋಡಿ, ಇಲ್ಲಿ ಸಣ್ಣ ಸಣ್ಣ ಪೀಸ್ ಆಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಒಂದು ದೊಡ್ಡ ಕೆಲಸ, ಮೇಯ್ನ್. ನೋಡಿ ಇಲ್ಲಿ ಇದಾದ್ಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಅಷ್ಟೊತ್ತಿಗೆ ನಾನು ಇದು ಹಲಸಿನಕಾಯಿನ ಹೆಚ್ಕೊಂಡ್ಬಿಡ್ತೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ, ಇದೇ ಥರ ರೆಸಿಪಿಗಳಿಗಾಗಿ ಅಲ್ಲೇ ಇರುವ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ನಾನು ಆಲ್ರೆಡಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಈ ಹಲಸಿನಕಾಯಿನ, ಕಟ್ ಮಾಡಿರೋ ಹಲಸಿನಕಾಯಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂಚೂರು ಉಪ್ಪು ಹಾಕ್ಬಿಡ್ತೀನಿ, ಇನ್ನು ಉಳಿದಿದ್ದು ಆಮೇಲೆ ಹಾಕ್ಕೋತೀನಿ. ಸೊ ಒಂದು ಚೂರು ಹೋಳಿಗೆ ಹಿಡಿಯೋಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕೂಗಿಸ್ಕೊತೀನಿ, ಒಂದು ವಿಷಲ್ ತಗೋತೀನಿ. ಸೊ ಸಾಕಾಗುತ್ತೆ. ತುಂಬ ಬೆಂದ್ರೂ ಪಾಯಸ ಥರ ಆಗುತ್ತೆ. ಸೊ ಅದು ಚೆನ್ನಾಗಾಗಲ್ಲ. ಇಷ್ಟು ಬೆಂದರೆ ಸಾಕು, ಒಂದು ಕೂಗಿದ್ರೆ ಸಾಕು. ಹಾಂ, ಬನ್ನಿ ಈಗ ನಾನು ಹಲಸಿನಕಾಯಿ ಬೇಯೋದ್ರೊಳಗೆ ಕಬಾಬ್ಗೆ ಏನು ಕೋಟಿಂಗ್ ಬೇಕೋ ಅದನ್ನು ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸೊ 2 ಸ್ಪೂನ್ ಇಲ್ಲ 2.5 ಸ್ಪೂನು ಇದು ಕಾರ್ನ್ಫ್ಲೋರು. ಅಲ್ಲ ನಾನು ಬಿಟ್ಬಿಟ್ಟು ವಿಡಿಯೋ ಮಾಡ್ತಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ನಂದು ಎಕ್ಸಾಮ್ ನಡೀತಾ ಇದೆ ಫ್ರೆಂಡ್ಸ್, ಇವ್ರೇ ಸೇರ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ, ನಂಗೆ ಬೇಜಾರಾಗಲ್ವಾ? 1 ಸ್ಪೂನು ಕಡಲೆ ಹಿಟ್ಟು. ನಿನ್ನ ಕಷ್ಟ ಯಾರು ಕೇಳಲ್ಲ. ಹಾಗೆ ಸಾಲ್ಟ್, ಖಾರಕ್ಕೆ ತಕ್ಕಷ್ಟು ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ. ನೆಕ್ಸ್ಟ್ ಏನಂದರೆ ಚೂರು ಜೀರಿಗೆ ಪುಡಿ, ನೆಕ್ಸ್ಟು ಧನಿಯಾ ಪೌಡರು. ಇಷ್ಟು ಧನಿಯಾ ಪೌಡರು, ಉಪ್ಪು ಹಾಕ್ದೆ ಅಲ್ಲ. ಹಾಗೆ ನೆಕ್ಸ್ಟ್ ಏನು ಬೇಕು ಗೊತ್ತಾ? ಒಂದು ಅರ್ಧ ಕಡೆ ನಿಂಬೆಹಣ್ಣು ಒಂದು ಸೈಡಿಗೆ ಹಾಕ್ಕೊಂಡ್ಬಿಡ್ತೀನಿ, ಕಲ್ಸಕ್ಕೆ ಈಸಿ ಆಗುತ್ತೆ. ಇಷ್ಟು ನಿಂಬೆಹಣ್ಣು. ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಮರ್ತ್ಬಿಟ್ಟಿದ್ದೀನಿ. 1 ನಿಮಿಷ ಫ್ರೆಂಡ್ಸ್. ಅದನ್ನೇ ಎಲ್ಲ ತೆಗ್ದ್ಯಾ? ನೋಡಿ, ಇಲ್ಲಿ ಮನೆಯಲ್ಲೇ ಮಾಡಿಟ್ಟಿರೋ ಅಂಥ ಅಚ್ಕಾರದ ಪುಡಿ. ಇದು ನಾನು ಯಾವುದನ್ನು ಮಿಷನ್ಗೆ ಅಲ್ಲ, ಇದು ಏನೋ ರೆಡಿ ಪೌಡರ್ ತರಲ್ಲ. ಸೊ ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿ, ನಿಮ್ಮ ಖಾರಕ್ಕೆ ತಕ್ಕಷ್ಟು. ಈ ರೆಸಿಪಿ, ಖಾರದ ಪುಡಿದ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಾರದ ಪುಡಿ ರೆಸಿಪಿ ಕೊಡಿ ಅಂತ. ಸೊ ಇವಾಗ ನಾನು ಓದ್ಕೊಳಕ್ಕೆ ಹೋಗ್ತೀನಿ. ಹಲಸಿನಕಾಯಿ ಮಂದ ಅಂದರೆ ಅದು ಉಪ್ಪು ಹುಳಿ ಖಾರ ಚೆನ್ನಾಗಿ ತಗೊಳ್ಳೋದ್ರಿಂದ ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ನ, ವೈಟ್ ಪೆಪ್ಪರ್ ಪೌಡರ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇದಿಷ್ಟನ್ನು ನಾನು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ತೋರಿಸ್ತೀನಿ. ನಾನೀಗ ಚೂರು ನೀರು ಹಾಕ್ಕೊಂಡು ಈಗ ಮಿಕ್ಸನ್ನ ರೆಡಿ ಮಾಡಿ ಇಟ್ಕೋತೀನಿ. ಅದು ಬೆಂದಮೇಲೆ ಅದರಲ್ಲಿ ನೀರಿರುತ್ತಲ್ವ, ಹಾಕಿದಾಗ ಅದು ನೀರು ಬಿಟ್ಕೊಂಡು ತುಂಬ ಕಾರ್ನ್ಫ್ಲೋರು ಅಂಟಂಟು ಥರ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಇದಕ್ಕೆ ನಾನು ಜಾಸ್ತಿ ನೀರು ಹಾಕಿ ಕಲಿಸ್ತಾ ಇಲ್ಲ, ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿನ ನಮ್ಮನೇಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಮಸ್ತ್ ಖಾರ ಇದೆ, ಮಸ್ತಾಗಿ ಕಾಣುತ್ತೆ, ಒಳ್ಳೆ ರುಚಿ ಇದೆ, ಒಳ್ಳೆ ಅದೇ ಕಲರ್ ಇದೆ. ಹೌದು, ಒಳ್ಳೆ ಕಲರ್ ಕೂಡ ಇದೆ. ಸೊ ನಾನು ಚೂರು ಸಾಕು, ನೋಡು ಸಾಕಲ್ಲ? ಯಾಕೆಂದ್ರೆ ಅದು ಬೆಂದಿದ್ದು ಹಾಕಿದಾಗ ಅದ್ರದ್ದು ನೀರು ಬಿಟ್ಕೊಂಡು ಸರಿಯಾಗುತ್ತಲ್ಲ. ಕಾಮೆಂಟ್ ಮಾಡಿ ನೀವೇ ಸಾಕ. ನೋಡಿ, ಇಲ್ಲಿ ನಾನು ಬೇಯಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ, ಪ್ರೆಷರ್ ಎಲ್ಲ ಇಳ್ದಿತ್ತು. ಸೊ ಹಿಂಗೆ ಇಷ್ಟು ಚೆನ್ನಾಗಿ ಬೆಂದಿದೆ ಇದು. ಇದೊಂದು ಚೂರು ತಣ್ಣಗಾಗಬೇಕು. ತಣ್ಣಗಾಗಿದ ತಕ್ಷಣ ನಾವು ಮಾಡಿಟ್ಟಿರೋ ಹಿಟ್ಟಿಗೆ ಹಾಕಿ ಕಲಿಸ್ಕೊಂಡು ಒಂದು 10 ನಿಮಿಷ ಬಿಡಬೇಕು. ಸಾಕಿದಿಷ್ಟೇ, ಒಂದೇ ಕೂಗು ನಾನು ಕೂಗ್ಸಿರೋದು. ಜಾಸ್ತಿ ಕೂಗ್ಸಿದ್ರೆ ಪಾಯಸ ಥರ ಆಗಿಬಿಡುತ್ತೆ. ಇದ್ರ ನೀರನ್ನು ನಾನು ವೇಸ್ಟ್ ಮಾಡಲ್ಲ, ಇದನ್ನು ಬಸ್ಸಾರು ಮಾಡ್ಕೋತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಸೊ ಯಾವುದನ್ನು ವೇಸ್ಟ್ ಮಾಡಲ್ಲ. ಇವತ್ತು ನಮ್ಮನೇಲಿ ಏನು ಅಡುಗೆ ಗೊತ್ತಾ? ಇವತ್ತು ಅಡುಗೆನೂ ಹಲಸಿನಕಾಯಿ ಹುಳಿನೇ ಆಗಿದೆ. ಮಧ್ಯಾಹ್ನ ಹಲಸಿನಕಾಯಿ ಹುಳಿ, ಈಗ ಹಲಸಿನಕಾಯಿ ಕಬಾಬ್ ಮಾಡ್ತಾಯಿದ್ದೀವಿ. ನಮ್ಮನೇಲಿ ಎಲ್ಲರ ಫೇವ್ರೇಟ್ ಇದು. ನಾನಿಲ್ಲಿ ರೈಸ್ ಬ್ರೌನ್ ಆಯಿಲ್ನ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಅದು ಮ್ಯಾರಿನೇಟ್ ಆಗೋದ್ರೊಳಗೆ ಇಲ್ಲಿ ಎಣ್ಣೆ ಕಾದ್ಬಿಡುತ್ತೆ.
ಸೊ ಬೇಗ 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 ಕಬಾಬ್ ಹಾಕಿ ಹಲಸಿನಕಾಯಿ ಕಬಾಬ್ನ ಹಾಕಿ ಬೇಗ ನಮ್ಮ ಮನೇಲಿ ಕೊಡ್ಬೇಕು. ಎಲ್ಲರೂ ಕಾಯ್ತಾ ಕೂತಿದ್ದಾರೆ ಆಲ್ರೆಡಿ. ಆಯ್ತಾ ಅಮ್ಮ? ನಾನಿಲ್ಲಿ ಬೇಯಿಸಿಟ್ಟಿರೋ ಅಂಥ ಹಲಸಿನಕಾಯಿನ ಇಲ್ಲಿ ರೆಡಿ ಮಾಡಿಟ್ಟಿರೋ ಅಂಥ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನಿಧಾನಕ್ಕೆ ನಾವು ಕಲಿಸ್ಕೋಬೇಕು, ಇಲ್ಲ ಅಂದರೆ ಎಲ್ಲ ಏನಾಗ್ಬಿಡುತ್ತಪ್ಪಜಿ, ಕೆಮ್ಮು ಬರಲ್ಲ, ಎಲ್ಲ ಮಿಕ್ಸ್ ಆಗೋಗುತ್ತೆ. ಸೊ ಹಂಗಾಗಿ ಒಂದೆರಡು ನಿಮಿಷ ಇದು ಬಿಟ್ಟರೆ ನೀರು ಹೊಡ್ಕೊಳ್ಳುತ್ತೆ, ಪುಡಿ ಪುಡಿ ಆಗುತ್ತೆ. ಈಗ 1 ನಿಮಿಷ ಇದನ್ನು ಹಾಕಿ ಬಿಟ್ಬಿಟ್ರೆ ನೀರು ಫುಲ್ಲು ಬಂದ್ಬಿಟ್ಟು ಅದು ಎಳ್ಕೊಳುತ್ತೆ. ತೋರಿಸ್ತೀನಿ, ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ನೋಡಿ, ಈಗ ಹಲಸಿನಕಾಯಿ ಮ್ಯಾರಿನೇಟ್ ಆಗಿ ಈ ಥರ ಎಲ್ಲ ನೀಟಾಗಿ ಹಿಟ್ಟು ಹಿಡ್ಕೊಂಡಿದೆ. ಸೊ ಇದನ್ನು ಈಗ ನಾನು ಎಣ್ಣೆನೂ ಕಾದ್ಬಿಟ್ಟಿದೆ ಚೆನ್ನಾಗಿ. ಸೊ ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ ನೀಟಾಗಿ. ಇದೇ ಥರ ಒಂದೊಂದೇ ಹಲಸಿನಕಾಯಿನ ನೀಟಾಗಿ ಬಿಟ್ಕೋಬೇಕು. ಕೈ 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 ಜೈ 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 ಅಂತ ನೋಡಿ. ಇಲ್ಲಿ ಅಂದರೆ ನೊರೆ ಎಲ್ಲ ಕಮ್ಮಿ ಆಯಿತು, ಅಂದರೆ ನೀಟಾಗಿ ಇದು ಬೆಂದಿದೆ ಅಂತ. ಸೊ ಈಗ ಇದನ್ನು ನಾನು ನೀಟಾಗಿ ಈ ಥರ ಎತ್ಬಿಟ್ಟು ಸಚ್ಚು ಸರ್ಕೊ ಇದಕ್ಕೆ ಹಾಕೋತಾ ಇದ್ದೀನಿ. ಸೌಂಡ್ ಕೇಳಿಸ್ತಾ ಕಟನ್ ಅಂತ? ಇದು ಹಾಕ್ಕೊಂಡು ಹೇಗೆ ಸರ್ವ್ ಮಾಡಬೇಕು ಅಂತ ತೋರಿಸ್ತೀನಿ. ಹಲಸಿನಕಾಯಿ ಕಬಾಬು ರೆಡಿಯಾಗಿದೆ. ಸೊ ಇದನ್ನು ಹೇಗೆ ಸರ್ವ್ ಮಾಡೋದು ಗೊತ್ತಾ? ಅದನ್ನ ಎತ್ತಿಟ್ಕೊಂಡಿರ್ತೀವಲ್ಲ, ಅದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲೆ, ಬೇಕಾದರೆ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೋಬೋದು, ನಾನು ಹಾಕ್ತಾಯಿಲ್ಲ. ಹಾಗೆ ಕರ್ದಿರುವಂಥ ಕರಿಬೇವು, ಹಸಿಮೆಣಸನ್ನು ಬೇಕಾದರೆ ಇನ್ನೂ ಖಾರ ಜಾಸ್ತಿ ಬೇಕಂದವ್ರು ಹಾಕ್ಕೋಬೋದು. ನಮ್ಮನೇಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಆಲ್ರೆಡಿ. ಸೊ ಈಗ ನಾನು ಹೋಗ್ತಾ ಇದ್ದೀನಿ, ನಮ್ಮ ಜೊತೆಗೆ ಇನ್ಯಾರೋ ಒಬ್ಬರು ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಹೆಂಗೆ ಕಾಯ್ತಾ ಇದ್ದಾರೆ ಅಂತ. ಸೊ ನಮ್ಮನೆ ಯಜಮಾನರಿಗೆ ಫಸ್ಟ್ ಕೊಡ್ತೀವಿ ನಾವು. ಚೆನ್ನಾಗಿದ್ಯಾ? ಸೌಂಡು ಕರಂ 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 ಅಂತ ಇದೆಯಲ್ಲ. ಸೊ ಎಸ್ ಗೈಸ್, ನೋಡಿ ಇಲ್ಲಿ ಮಳೆ ಬರ್ತಾ ಇದೆ. ಈ ವರ್ಷದ 2025 ಫಸ್ಟ್ ಮಳೆ ಇದು. ಸೊ ನನಗಂತೂ ಸಖತ್ ಖುಷಿ ಆಗ್ತಾ ಇದೆ ಈ ವೆದರ್ಗೆ. ನಮ್ಮಮ್ಮ ಕುರುಕ್ಲು ಕಬಾಬ್ ಮಾಡಿದ್ದಾರೆ, ಹಲಸಿನಕಾಯಿ ಕಬಾಬು ಮತ್ತು ಗೋಲಿ ಬಾಜಿ ಮಾಡ್ತಿದ್ದಾರೆ. ಅಯ್ಯೋ, ತಿನ್ನಕ್ಕೆ ಎಷ್ಟು ಟೇಸ್ಟಿ ಅನ್ಸುತ್ತೆ ಗೊತ್ತಾ ಅಮ್ಮಪ್ಪ? ಮಳೆ ಇಲ್ಲ ಅಂದಿದ್ರೆ ಗ್ರೀಷ್ಮ ನೆಂದಿರೋಳು. 1 ನಿಮಿಷ ಲೈಟ್ ಇದೆ. ಹಾಂ, ಮಳೆ ಇರಲಿಲ್ಲ ಅಂದಿದ್ರೆ ಗ್ರೀಷ್ಮ ಹೋಗಿ ಗ್ರೀಷ್ಮ ಅಪ್ಪ ಎಲ್ಲ ಮಳೆಯಲ್ಲಿ ನೆನೀತಾ ಇದ್ರು. ಎಕ್ಸಾಮ್ ಇರಲಿಲ್ಲ ಅಂದರೆ, ಓ ಸಾರಿ, ಎಕ್ಸಾಮ್ ಇರಲಿಲ್ಲ ಅಂದಿದ್ರೆ ಗ್ರೀಷ್ಮ ಮತ್ತು ಗ್ರೀಷ್ಮನ ಅಪ್ಪ ಇಬ್ಬರು ಹೋಗಿ ಮಳೆಯಲ್ಲಿ ನಿಂತ್ಕೊತಾರೆ. ಇವಾಗಲೂ ನಿಂತ್ಕೋತೀವಿ. ಹಾಂ, ಕಪಾಳ ಕೊಡ್ತೀವಿ. ಯಾರು ಹೇಳಿದ್ರು ನಿಮಗೆ? ಮಳೆ ಚೆನ್ನಾಗಿ ಬರ್ತಾ ಇದೆ, ಖುಷಿ.